ರೆಡಿನಾ ಮೋನಿ? ಯಾಕೆ ರೀ ಈ ಟೂರ್ ಕ್ಯಾನ್ಸಲ್ ಮಾಡಿ ಇನ್ನೊಂದ್ ದಿವಸ ಹೋದ್ರಾಗಲ್ವಾ? ಐ ಆಮ್ ಸಾರಿ ಮೋನಿ, ಇದು ತುಂಬಾ ಇಂಪಾರ್ಟೆಂಟ್ ಟೂರ್. ಇಲ್ಲಾಂದ್ರೆ ನೀನು ಹುಷಾರಿರೋ ಟೈಮ್ನಲ್ಲಿ ನಾ ಬಿಟ್ಟು ಹೋಗ್ತಿದ್ನಾ? ನೀವು ಇರೋಲ್ಲ, ನಂಗೂ ಹುಷಾರಿಲ್ಲ. ಸುಮ್ಮಿನ್ ಹೇಗ್ರೆ ಸುಧಾರ್ಸೋದು? ಅವಳು ನನ್ ಮಾತ್ ಕೇಳ್ತಾಳ? ನನ್ ಪುಟ್ಟನ ಏನ್ ಅನ್ಕೊಂಬಿಟ್ಟೆ? ಅವಳು ತುಂಬಾ ಜಾಣೆ. ಅಮ್ಮನಿಗೆ ಹುಷಾರಿಲ್ಲ, ಅವಳು ತೊಂದರೆ ಕೊಡ್ಬಾರ್ದು ಅಂತ ಚೆನ್ನಾಗ್ ಗೊತ್ತು ಅಲ್ವಾ ಪುಟ್ಟ? ಪುಟ್ಟಕ್ ನನ್ ಮೇಲೆ ಇನ್ನೂ ಕೋಪನಾ? ಎಲ್ಲಿ ಎಲ್ಲಿ ನಗು ನಗು, ಕೈ ಬಂತ ಕೈ ಬಂತ ಕೈ ಬಂತ ಕೈ. ನೋಡ್ಬಿಟ್ಟು ಅಮ್ಮನಿಗೆ ತೊಂದರೆ ಕೊಡ್ಬಾರ್ದು. ರಾತ್ರಿ ಊಟ ಮಾಡಿ ಹಾಲು ಕುಡಿದು ಮಲ್ಬಿಡ್ಬೇಕು, ಸರಿನಾ? ನಾನ್ ಮಲ್ಗಲ್ಲ. ಹಾಗಲ್ಲ ಹಠ ಮಾಡ್ಬಾರ್ದು ಪುಟ್ಟ. ನೀನ್ ತೋಳ್ ಮೇಲೆ ಮಲಗ್ತಿದ್ರೆ ನಂಗ್ ನಿದ್ದೆ ಬರಲ್ಲ ಪುಟ್ಟ. ಹಾಗಲ್ಲ ಹಠ ಮಾಡ್ಬಾರ್ದು. ನೋಡು, ನಿನಗ್ ಬಾಂಬೆಯಿಂದ ಏನೇನ್ ತರ್ಲಿ ಪುಟ್ಟ? ನಂಗ್ ಬಾಂಬೆಯಿಂದ ಏನು ಬೇಕಾಗಿಲ್ಲ, ನೀನ್ ಅಲ್ಲಿಂದ ಬೇಗ ಬಂದ್ರೆ ಸಾಕು ಪುಟ್ಟ. ನಾವು ಚುಮಿ ಇಸ್ ಎ ಗುಡ್ ಗರ್ಲ್. ಎಲ್ಲಿ ಒಂದ್ ಪಪ್ಪಿ ಕೊಡು. ಅಬ್ಬಾ ಗುಡ್. ನಡಿ, ಬ್ಯಾಗ್ ಕೊಡು. ಆನಂದ್, ನಾನೊಬ್ಳೆ ಮನೇಲಿ ಇರ್ತೀನಿ, ಬೇಗ ಬಂದ್ಬಿಡಿ. ಡೋಂಟ್ ವರಿ, ಕೆಲಸ ಮುಗಿದ ತಕ್ಷಣ ಓಡ್ ಬಂದ್ಬಿಡ್ತೀನಿ, ಸರಿನಾ? ಓ ಅರವಿಂದ್, ಹಾಯ್. ಹಾಯ್ ಹಾಯ್ ಮೋನಿಶಾ. ಹಾಯ್ ಚುಮ್ಮಿ. ಏನಿದು ಆನಂದ್, ನನ್ನನ್ನು ಊಟಕ್ಕೆ ಕರೆದ್ಬಿಟ್ಟು ನೀವು ಹೊರಗಡೆ ಹೋಗ್ತಿದ್ದೀರಲ್ಲ, ಒಳ್ಳೆ ಪಾರ್ಟಿ ರೀ ನೀವು. ನಾನ್ ಏನ್ ಮಾಡ್ಲಿ ಅರವಿಂದ್, ಅರ್ಜೆಂಟ್ ಕೆಲ್ಸದ ಮೇಲೆ ಟೂರ್ ಹೋಗ್ತಿದ್ದೀನಿ. ಚುಮ್ಮಿ ಮೋನಿಶಾ ಮನೇಲೇ ಇರ್ತಾರೆ, ಊಟ ಅಂತೂ ಖಂಡಿತ ಸಿಗುತ್ತೆ, ಡೋಂಟ್ ವರಿ. ಇವ್ರು ಯಾವಾಗ್ಲೂ ಹೀಗೆ ಅರವಿಂದ್, ನನ್ಗೆ ಹುಷಾರಿಲ್ಲ ಅಂದ್ರು ಕೇಳಿದೆ, ಹೋಗ್ಲೇಬೇಕಂತ ಹೊರಟಿದಾರ ನೋಡು. ಕೆಲ್ಸ ಅಂದ್ಮೇಲೆ ಹೀಗೇನೆ ಮೋನಿಶಾ, ಏನ್ ಮಾಡಕ್ಕಾಗತ್ತೆ, ಕೆಲವು ಸಾರಿ ಹೋಗ್ಬೇಕಾಗತ್ತೆ. ನಿಂಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾನಿಲ್ವಾ? ಮನುಷ್ಯ, ನನ್ ಟೈಮ್ ಆಯ್ತು, ಬರ್ತೀನಿ. ಬಾಯ್. ಬಾಯ್ ಬಾಯ್ ಚುಮ್ಮಿ. ಬಾಯ್ ಪಪ್ಪ. ಬರ್ತೀನಿ ಸರ್. ಬಾಯ್. ಬರ್ತೀನಿ ಸರ್. ಬರ್ತೀನಿ ಸರ್. ಓಕೆ. ನಳ್ಳಿ ಅವ್ರೆ, ಬಾಸ್ ಎಷ್ಟು ಗಂಟೆ ಬರ್ತೀನಿ ಅಂದ್ರು? 7 ಗಂಟೆಗೆ ತಾನೆ, ಇನ್ನೇನ್ ಬಂದ್ಬಿಡ್ತಾರೆ. ಇಲ್ಲಿಗೆ ಬರ್ತೀನಿ ಅಂದ್ರೆ ಏರ್ಪೋರ್ಟ್ಗೆ ಬರ್ತೀನಿ? ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ನಾನ್ ಬರ್ತೀನಿ ಸರ್. ಹಲೋ, ಗುಡ್ ಈವ್ನಿಂಗ್ ಸರ್. ಓಕೆ ಸರ್, ಇಟ್ಸ್ ಆಲ್ ರೈಟ್ ಸರ್. ಮನುಷ್ಯ, ಮನುಷ್ಯ, ಚುಮ್ಮಿ, ಮನುಷ್ಯ, ಇಷ್ಟು ಬೇಗ ಮಲ್ಕೊಂಬಿಟ್ರ? ಕರೆಕ್ಟ್ ಬೇರೆ ಇಲ್ಲೂ ಇಲ್ಲ. ಡಾಕ್ಟರ್ಸ್ ಎಲ್ಲರೂ ಹೋಗಿರ್ಬೋದಾ? ಹೇಳು, ಮಗು ಬೇರೆ ಓಡಾಡ್ತಿರ್ತೆ. ಕೊಡು ಅರವಿಂದ್. ಬಾ. ಮೋನಿಶಾ, ನಾನಿನ್ ಬರ್ತೀನಿ. ಒಂದ್ ನಿಮಿಷ ಅರವಿಂದ್, ಏನು ತಗೊಳ್ದೇನೆ ಹೋಗ್ತಿದ್ಯಲ್ಲ? ಇಲ್ಲ ಮೋನಿಶಾ, ಇನ್ಮೇಲೆ ನಾನು ಇಲ್ಲಿಗೆ ಬರಬಾರ್ದು.
ನಿಮ್ ಮನೆಗ್ ಬಂದು ಹೋಗೋದು ಅಷ್ಟೊಂದ್ ಚೆನ್ನಾಗಿರಲ್ಲ ಅನ್ಸುತ್ತೆ. ಯಾಕೆ ಅರವಿಂದ್, ಏನಾಯ್ತು? ಮನುಷ್ಯ, ನಿಮ್ಮಿಬ್ರು ಸುಖ ಸಂಸಾರದ ಮಧ್ಯೆ ನನ್ನಿಂದಾಗಿ ಬೆರುಕುಂಟಾಗೋದು ನನಗಿಷ್ಟವಿಲ್ಲ. ಅರವಿಂದ್, ಏನ್ ಹೇಳ್ತಿದ್ಯಾ ನೀನು? ನಾನಿಲ್ಲಿಗೆ ಬಂದು ಹೋಗ್ತಿರೋದು ನಿನ್ ಗಂಡನ್ ಮನಸ್ಸು ಕೆಡ್ಸಿದೆ ಅಂತ ಕಾಣತ್ತೆ. ನೋ ಅರವಿಂದ್, ಆನಂದ್ ಇಸ್ ಎ ಜೆಂಟಲ್ಮನ್. ಅವರಂತ ಗಂಡನ್ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ. ಮೋನಿಶಾ, ಅಲ್ಲಿ ನೋಡು. ಯಾರಾದ್ರೂ ಗಂಡನ್ ಮುಂದೆ ಬೇರೆ ಗಂಡಸ್ರನ್ನ ಹೊಗಳ್ತಾರೇನೆ? ಈ ಗಂಡಸ್ರ ಮನಸ್ಸಿನಲ್ಲಿ ಒಂದು ಚಿಕ್ಕ ಸಂಶಯ ಬಂತು ಅಂದ್ರೆ ಮುಗೀತು, ಸಂಸಾರದ ದೋಣಿ ಮುಳುಗೋಗುತ್ತೆ. ನನ್ನಿಂದಾಗಿ ನಿಮ್ಮಿಬ್ಬರ ಅಪರೂಪದ ಜೋಡಿ ಬೇರೆ ಆಗೋದ್ ಬೇಡ. ಅರೆ ಮನುಷ್ಯ, ನೀವ್ ಯಾವಾಗ ಬಂದ್ರಿ? ಓ, ಕರೆಂಟ್ ಬಂದ್ಬಿಟ್ಟಿದೆ. ನಾ ಬಂದ ಕರೆಂಟೇ ಇರ್ಲಿಲ್ಲ. ಅದೇನಾಯ್ತಂದ್ರೆ ಮೊನ್ನೆ ಟೂರ್ಗಂತ ಹೋದ್ನಾ, ಬಾಸ್ಗೆ ಹುಷಾರಿಲ್ಲ, ಟೂರ್ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಬಂದ್ ಮನೇಲಿ ನೋಡ್ತೀನಿ ನೀವ್ ಯಾರು ಇರ್ಲಿಲ್ಲ. ಶೂ ಬಿಚ್ಚು ಮಂಚದ ಕಡೆ ನೋಡ್ತೀನಿ, ಈ ದೊಡ್ಡ ಚೇಳು. ಸಾಕು ಸಾಕು, ಬಹಳ ಚೆನ್ನಾಗಿ ನಾಟಕ ಆಡ್ತೀರಾ. ನಾಟಕ? ಏನ್ ನಾಟಕ ಆಡ್ತಿದ್ದೀನಿ? ಇಷ್ಟು ದಿವಸ ಪ್ರೀತಿ ನಾಟಕ ಆಡಿದ್ರಿ, ಅದು ನಾಟಕ ಅಂತ ತಿಳ್ಕೊಳಕ್ಕೆ ಇಷ್ಟು ವರ್ಷ ಬೇಕಾಯ್ತು. ನನ್ ಡ್ಯಾಡಿ ನಂಗೆ ಸರಿಯಾಗಿ ಹೇಳಿದ್ರು. ಅವ್ರ ಬುದ್ಧಿವಾದ ಕೇಳ್ದೆ ಇದ್ದಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮನುಷ್ಯ, ಯಾಕೆ ಈಗೆಲ್ಲ ಮಾತಾಡ್ತಿದ್ಯಾ? ಹೌದ್ರಿ, ಸ್ನೇಹನೇ ಆಗ್ಲಿ ಸಂಬಂಧನೇ ಆಗ್ಲಿ ಕೆಳಮಟ್ಟದವ್ರ ಸಹವಾಸ ಮಾಡಬಾರ್ದು ಅಂತ ನಮ್ ಡ್ಯಾಡಿ ಹೇಳ್ತಿದ್ರು. ಅವ್ರ ಮಾತನ್ ಕೇಳ್ದೆ ನನ್ ತಂದೆ, ನನ್ ಬಂಧು ಬಳಗನ್ ಎಲ್ಲ ಬಿಟ್ಟು ನಿಮ್ ಜೊತೆಲ್ ಬಂದೆ. ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾದೆ. ನಿಮ್ ನಕ್ಕಾಗ ಮಾತ್ರ ಪ್ರಪಂಚ ಸುಂದರವಾಗಿ ಕಾಣಿಸ್ತಿತ್ತು. ಆದ್ರೆ ನೀವ್ ಮಾಡಿದ್ದೇನು? ನಿಮ್ ಲೆವೆಲ್ಗೆ ಸರಿಯಾಗಿ ಯೋಚನೆ ಮಾಡಿದಿರಾ ಬಿಡಿ. ಮನುಷ್ಯ, ದಿಸ್ ಇಸ್ ಟು ಮಚ್. ಯಾಕೆ ಏನೇನು ಮಾತಾಡ್ತಿದ್ಯಾ? ಕಿರ್ಚಬೇಡ್ರಿ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ. ನನ್ನ ಗಂಡ ನನ್ನ ಮೇಲೆ ಸಂಶಯ ಪಟ್ಟ ದಿನ ಪ್ರಳಯ ಆಗತ್ತೆ ಅಂತ ಚಂಬ ಕೊಚ್ಕೋತಿದ್ದೆ. ಆದ್ರೆ ಆ ಪ್ರಳಯ ಇಷ್ಟು ಬೇಗ ಆಗತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಒಂದ್ ಹೆಣ್ಣು ಯಾವುದನ್ನು ಬೇಕಾದ್ರೂ ಸಹಿಸ್ಕೋತಾಳೆ. ಆದ್ರೆ ಕೈ ಹಿಡಿದ ಗಂಡ ತನ್ನ ಶೀಲದ ಬಗ್ಗೆ ಸಂಶಯ ಪಟ್ಟ ಅಂತ ಗೊತ್ತಾದಾಗ ಆಗೋ ಆಗತ್ತ ಎಂತದ್ದು ಅನ್ನೋ ಅರಿವಿದ್ಯಾ ನಿಮ್ಗೆ? ನಿಮಗೆ ಹೇಗ್ರಿ ಗೊತ್ತಾಗ್ಬೇಕು? ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಹೃದಯ ಇದ್ರೆ ತಾನೆ. ನನಗ್ ಮೈಗ್ ಹುಷಾರಿಲ್ಲ, ನಾಳೆ ಹೋದ್ರ ಆಗಲ್ವಾ ಅಂತ ಬೇಡ್ಕೊಂಡೆ. ನೀವ್ ಹೋದ್ಮೇಲೆ ಅರವಿಂದ್ ನನ್ ಯೋಗಕ್ಷೇಮ ನೋಡ್ಕೊಂಡ್ರು. ಅದು ತಪ್ಪ? ಅಂಥವ್ರ ಮೇಲೆ ಅನುಮಾನ ಪಟ್ಟು ಮಂಚದ ಕೆಳಗಡೆ ಹೊಂಚಾಕ್ ಮಲಗಿದ್ದೀರಲ್ಲ, ನಿಮ್ಮನ್ನ ನನ್ ಕಂಡ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಐ ಆಮ್ ಅಶೇಮ್ಡ್ ಆಫ್ ಯೋರ್ ಬಿಹೇವಿಯರ್. ಇಟ್ಸ್ ಸೋ ಚೀಪ್. ಹೊಡಿರಿ ಹೊಡಿರಿ. ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ದೊಡ್ಡ ಬಹುಮಾನನೇ ಕೊಟ್ಟಿದ್ದೀರಾ. ಮನುಷ್ಯ, ಮನುಷ್ಯ, ಐ ಆಮ್ ಸಾರಿ. ನನ್ ಮಾತು ಕೇಳು. ನೋಡು ನೋಡು, ನಾನು ನಿಮ್ಗೆ ಸಂಶಯ ಪಡ್ತೀನ? ಇಲ್ಲ, ಯಾವ್ದಾದ್ರೂ ಪಟ್ಟಿದ್ದೀನ? ಐ ಆಮ್ ನಾಟ್ ಸೋ ಚೀಪ್. ದಯವಿಟ್ಟು ಏನ್ ನಡೀತಾ ಅನ್ನೋದು ಕೇಳು, ಅರ್ಥ ಮಾಡ್ಕೋ. ತಾಳ್ಮೆ ತಗೋ ಪ್ಲೀಸ್. ತಾಳ್ಮೆ? ನಾನ್ ಹೆಣ್ಣಲ್ವಾ? ನೀವ್ ಏನ್ ಮಾಡಿದ್ರು ಸಹಿಸ್ಕೋಬೇಕು. ಭೂಮಿ ತಾಯಿ ತರ. ಭೂಮಿ ಕೂಡ ತಾಳ್ಮೆ ಕಳ್ಕೊಂಡಾಗ ಭೂಕಂಪ ಆಗತ್ತೆ, ಜ್ವಾಲಾಮುಖಿ ಹೇಳತ್ತೆ. ನೀವ್ ಯಾವ ಕ್ಷಣ ನನ್ ಮೇಲೆ ಸಂಶಯ ಪಟ್ರೋ ಆ ಕ್ಷಣದಿಂದ ನನ್ನ ಮೇಲಿನ ಅಧಿಕಾರ ಕಳ್ಕೊಂಡಿದ್ದೀರಾ. ನಾನಿಲ್ದಿರೋ ಒಂದು ಪ್ರಪಂಚದಲ್ಲಿ ನೀವು ಬಾಳ್ತಿರಲ್ಲ, ಆಗ ನಿಮ್ಗೆ ಗೊತ್ತಾಗತ್ತೆ ನೀವು ಕಳ್ಕೊಂಡಿರೋದು ಏನು ಅಂತ.
ಮನುಷ್ಯ ದಯವಿಟ್ಟು ನನ್ನ ಮಾತು ಕೇಳು. ಮನೆಯಿಂದ ಮಾತ್ರ ಆಚೆ ಹೋಗ್ಬೇಡ ಪ್ಲೀಸ್. ಬರೀ ಮನೆಯಿಂದ ಅಷ್ಟೇ ಅಲ್ಲ, ನಿಮ್ ಜೀವನ, ನಿಮ್ ಮನಸ್ಸು, ನಿಮ್ ನೆನಪಿಂದಲೇ ಆಚೆ ಹೋಗ್ತಾ ಇದ್ದೀನಿ. ಮನುಷ್ಯ ಡೋಂಟ್ ಟಚ್ ಮೀ. ಡೈವರ್ಸ್ ತಗೊಳ್ಳೋ ವಿಷಯದಲ್ಲಿ ನ್ಯಾಯಾಲಯ ನೀಡಿದ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಈ ವಿಚಾರದಲ್ಲಿ ನೀವೇನಾದ್ರೂ ಹೇಳೋದಿದೆಯಾ? ನನ್ನಿಂದ ಬೇರೆ ಆಗಿ ಅವಳು ಸಂತೋಷವಾಗಿರ್ತೀನಿ ಅನ್ನೋದಾದ್ರೆ ಅವಳ ಸಂತೋಷಕ್ಕಾಗಿ ನನಗೆಷ್ಟು ಹೇಳ್ತಿದ್ರು ಈ ಡೈವರ್ಸ್ಗೆ ಒಪ್ಪಿಗೆ ಕೊಡ್ತೀನಿ. ಮರುಚಿಂತನೆಗೆಂದು ನೀಡಲಾದ ಕಾಲಾವಕಾಶದ ನಂತರವೂ ದಂಪತಿಗಳು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡಿರುವುದನ್ನು ಮನಗಂಡ ನ್ಯಾಯಾಲಯವು ಈ ತೀರ್ಪನ್ನು ನೀಡುತ್ತದೆ. ಮೋನಿಶಾ ವಿಚ್ಛೇದನಕ್ಕೆ ಸಲ್ಲಿಸಿದ್ದ ಅರ್ಜಿಯ ಪ್ರಕಾರ ಇಂದಿನಿಂದ ಆನಂದ್ ಜೊತೆಗಿನ ಮೋನಿಶಾಳ ವಿವಾಹ ರದ್ದುಗೊಳ್ಳುತ್ತದೆ. ಇವರಿಬ್ಬರ ಮಗು ಚುಮ್ಮಿಯು ಚಿಕ್ಕವಳಾಗಿರುವುದರಿಂದ ಬಾಲ್ಯಕಾಲದಲ್ಲಿ ತಾಯಿಯ ಆರೈಕೆ ಮಗುವಿಗೆ ಮುಖ್ಯ ಎನ್ನುವ ಕಾರಣಕ್ಕಾಗಿ ಇವರ ಮಗು ಚುಮ್ಮಿಯು ತಾಯಿಯೊಂದಿಗೆ ಇರತಕ್ಕದ್ದು. ಮಗುವಿಂದ ದೂರವಿರೋದಕ್ಕೆ ನನ್ನಿಂದ ಆಗಲ್ಲ. ಈಗಾಗಲೇ ಅರ್ಧ ಉಸಿರು ಕಳ್ಕೊಂಡ್ರೆ ನನ್ನ ಜೀವ ತೆಗಿಬೇಡಿ ಪ್ಲೀಸ್ ಯುವರ್ ಆನರ್. 10 ವರ್ಷ ಮಗು ನನ್ನಿಂದ ದೂರ ಇದ್ರೆ ಮಗು ನನ್ ಮುಖನೇ ಮರ್ತ್ಬಿಡ್ಬೋದು. ಆಮೇಲೆ ಆಮೇಲೆ ನಾನು ಏನಕ್ಕೋಸ್ಕರ ಬದುಕಿರ್ಬೇಕು? ಯಾರಿಗೋಸ್ಕರ ಬದುಕಿರ್ಬೇಕು? ನೋ ಯುವರ್ ಆನರ್, ನನ್ ಮಗುನ ನನ್ನಿಂದ ದೂರ ಮಾಡಬೇಡಿ. ತಾತ, ನಮ್ ಪಪ್ಪ ಬೇಕು ತಾತ. ಚುಮ್ಮಿ, ಪಪ್ಪನ ಹತ್ರ ಹೋಗ್ತೀನಿ. ಬಿಡಿ, ನಮ್ ಪಪ್ಪ ಹತ್ರ ಹೋಗ್ಬೇಕು. ಬಿಡಿ ಪಪ್ಪ. ಪಪ್ಪ, ಚುಮ್ಮಿ, ಪಪ್ಪ, ಚುಮ್ಮಿ. ಪಪ್ಪ, ನಾನು ನಿನ್ ಜೊತೆನೇ ಇರ್ತೀನಿ ಪಪ್ಪ. ನನ್ನ ನೀನ್ ಅವ್ರ ಜೊತೆ ಕಳಿಸ್ಬೇಡ ಪಪ್ಪ. ಮಮ್ಮಿ, ಪಪ್ಪ ಬೇಕು ಪ್ಲೀಸ್ ಮಮ್ಮಿ. ನಾನು ನಿನ್ ಜೊತೆನೇ ಇರ್ತೀನಿ ಪಪ್ಪ. ಎಳೆ ಮಗು ತಂದೆ ಮೇಲಿಟ್ಟಿರೋ ಪ್ರೀತಿಯನ್ನು ಕಂಡ ನ್ಯಾಯಪೀಠವು ಈ ವಿಚ್ಛೇದನವು ಮಗುವಿನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಬಾರದೆನ್ನುವ ದೃಷ್ಟಿಯಿಂದ ಮಗುವು ವರ್ಷದಲ್ಲಿ 3 ದಿನಗಳ ಕಾಲ ತಂದೆಯೊಂದಿಗೆ ಕಾಲ ಕಳೆಯಲು ಅವಕಾಶ ಕೊಡುತ್ತದೆ. Your attention please. Indian Airlines announces the departure of flight number IC923 to Chennai. All passengers Chummi. to Chennai are requested to pass the security. ಪಪ್ಪ, ಹೋಗಿ ಬರ್ತೀಯ ಪುಟ್ಟ? ಪಪ್ಪ, ಪಪ್ಪ, ನೀನು ಬರ್ಬಿಡು ಪಪ್ಪ ನನ್ ಜೊತೆ. ನಾನು ಈಗ ಬಂದ್ರು ನಿನ್ ಜೊತೆ ಇರಕ್ಕಾಗಲ್ಲ ಪುಟ್ಟ. ವರ್ಷದಲ್ಲಿ 3 ದಿವಸ ಮಾತ್ರ ನಿನ್ ಜೊತೆ ಇರ್ಬೋದು. ಮುಂದಿನ ವರ್ಷ ಬರ್ತೀನಿ. 1 ವರ್ಷ ನೀನ್ ಇಲ್ದೆ ನಾನ್ ಹೇಗಿರ್ಲಿ ಪಪ್ಪ? ನಂಗ್ ನಿದ್ದೆನೇ ಬರಲ್ಲ ಪಪ್ಪ. ಚುಮ್ಮಿ, ಟೈಮ್ ಆಯ್ತು, ಬಾ.
ಈ ಗೊಂಬೆ ಊದ್ಕೊಡ್ತೀಯಾ? ಯಾಕೆ ಪುಟ್ಟ? ನೀನು ಊದಿದ್ರೆ ಇದ್ರಲ್ಲಿ ನೀನು ಉಸಿರಿರತ್ತೆ ಪಪ್ಪ. ನನ್ನ ಉಸಿರ? ಹೌದು ಪಪ್ಪ, ನೀನ್ ನನ್ ಜೊತೆ ಇನ್ನೊಂದ್ ವರ್ಷ ಇರಲ್ಲ ಈ ಗೊಂಬೆಲಿ. ನೀನ್ ಉಸಿರಿದ್ರೆ ನೀನ್ ನನ್ ಜೊತೆ ಇದ್ದಾಗಿರುತ್ತೆ ಪಪ್ಪ. ಊದ್ಕೊಡು ಪಪ್ಪ, ಪ್ಲೀಸ್ ಪಪ್ಪ.